ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವೀಗ ಹೋಗ್ತಾ ಇರೋದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ. ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠದ ಕಥೆಯು ಶ್ರೀಕೃಷ್ಣನ ಮೂರ್ತಿಯು ದ್ವಾಪರ ಯುಗದಲ್ಲಿ ರುಕ್ಮಿಣಿಯ ಪೂಜೆಗೆ ಸಿಕ್ಕಿದ್ದು, ಆ ಬಳಿಕ ಅದು ಸಮುದ್ರದಲ್ಲಿ ಕೊಚ್ಚಿ ಹೋಗಿ ಶ್ರೀ ಮಧ್ವಾಚಾರ್ಯರಿಗೆ ಗೋಪಿಚಂದನದಲ್ಲಿ ಸಿಕ್ಕಿದ್ದು ಅಂತೇಳಿ ತಿಳಿದು ಬರುತ್ತೆ. 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಕೃಷ್ಣಾಪುರ ಮಠದ ಮುಖ್ಯ ದೇವತೆಯಾಗಿ ಪಶ್ಚಿಮಕ್ಕೆ ಮುಖ ಮಾಡಿರುವುದು ಇತಿಹಾಸ ಮತ್ತು ನಂಬಿಕೆ ಅಂತ ಹೇಳ್ತೀವಿ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ರುಕ್ಮಿಣಿಯ ಪೂಜಾ ಮೂರ್ತಿಯಾಗಿದ್ದ. ಈ ಮೂರ್ತಿಯನ್ನು ದೇವಶಿಲ್ಪಿ ವಿಶ್ವಕರ್ಮ ರಚಿಸಿದ್ದಾನೆ ಎಂದು ನಂಬಲಾಗಿದೆ. ಕಾಲಕ್ರಮೇಣ ಈ ಮೂರ್ತಿಯು ಸಮುದ್ರದಲ್ಲಿ ಕೊಚ್ಚಿ ಹೋಗಿತ್ತು. ಆಮೇಲೆ 13ನೇ ಶತಮಾನದಲ್ಲಿ ದ್ವೈತ ವೇದಾಂತದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರು ಗಂಗಾ ಸ್ನಾನಕ್ಕೆ ಹೋಗುವಾಗ ಗೋಪಿಚಂದನದಲ್ಲಿ ಸಿಕ್ಕಿದ ಕೃಷ್ಣನ ಮೂರ್ತಿಯನ್ನು ಪತ್ತೆ ಹಚ್ಚಿದರು. ಮಧ್ವಾಚಾರ್ಯರು ಈ ಮೂರ್ತಿಯನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿ ಕೃಷ್ಣ ಮಠವನ್ನು ಸ್ಥಾಪಿಸಿದರು. ಈ ಮೂರ್ತಿಯು ಪಶ್ಚಿಮಕ್ಕೆ ಮುಖ ಮಾಡಿರುವುದು ವೈಶಿಷ್ಟ್ಯ, ಅಂದರೆ ಕಡಲಿನ ಕಡೆಗೆ, ಸಮುದ್ರದ ಕಡೆಗೆ. ಮತ್ತು ಅಷ್ಟಮಠಗಳಲ್ಲಿರುವ ದೇವತೆಗಳ ಮೂರ್ತಿಗಳು ಸಹ ಪಶ್ಚಿಮಕ್ಕೆ ಮುಖ ಮಾಡಿವೆ. ಭಕ್ತರು ಮುಖ್ಯವಾಗಿ ಕನಕನ ಕಿಂಡಿಯ ಮೂಲಕ, ಅಂದ್ರೆ 9 ರಂಧ್ರಗಳಿರುವ ಬಂಗಾರದ ಕಿಂಡಿಯ ಮೂಲಕ ಮತ್ತು ಕೆಲವು ಸಂದರ್ಭಗಳಲ್ಲಿ ನವಗ್ರಹ ಕಿಂಡಿಯ ಮೂಲಕ ದೇವರಿಗೆ ದರ್ಶನವನ್ನು ಪಡೆಯುತ್ತಾರೆ. ಈ ದೇವಾಲಯದ ಪೂಜೆಯನ್ನು ಉಡುಪಿಯಲ್ಲಿರುವ ಅಷ್ಟಮಠಗಳು ನೋಡಿಕೊಳ್ಳುತ್ತವೆ. ಪ್ರತಿ 2 ವರ್ಷಗಳಿಗೊಮ್ಮೆ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ಕೃಷ್ಣ ಮಠದ ಪೂಜೆ ಹಸ್ತಾಂತರವಾಗುತ್ತದೆ. ಈ ಸಂದರ್ಭವನ್ನು ಪರ್ಯಾಯ ಮಹೋತ್ಸವ ಎಂದು ಅಲ್ಲಿ ಕರೆಯುತ್ತಾರೆ. ಇದನ್ನು ಅತಿ ವೈಭವದಿಂದ ಆಚರಿಸಲಾಗುತ್ತೆ ಮತ್ತು ಜನವರಿ 18ರ ಬೆಳಗ್ಗೆ ನಡೆಯುವ ಈ ಉತ್ಸವವನ್ನು ಮೈಸೂರಿನ ದಸರಾ ಹಬ್ಬದ ಮಾದರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಒಮ್ಮೆ ಪರ್ಯಾಯ ಪೂರೈಸಿದ ಮಠಕ್ಕೆ ಮತ್ತೊಮ್ಮೆ ಕೃಷ್ಣ ಮಠ ಪೂಜೆಯ ಅಧಿಕಾರ ಸಿಗಲು 14 ವರ್ಷಗಳ ಹಿಡಿತವೆ ಅಂತ ತಿಳಿದು ಬರುತ್ತೆ. ಮಧ್ವಾಚಾರ್ಯರು ಪ್ರಾರಂಭಿಸಿದ ಈ ಪದ್ಧತಿ ಇವತ್ತಿನವರೆಗೂ ಚಾಚೂ ತಪ್ಪದೆ ಮುಂದುವರಿಸಿಕೊಂಡು ಬಂದಿದೆ ಅಂತ ಹೇಳ್ಬೋದು. ಆಮೇಲೆ ಅಲ್ಲಿ ಮೇಲ್ಗಡೆ ಡಿಜಿಟಲ್ ಆಗಿ ಒಂದು ಕೃಷ್ಣ ಪಾರಾಯಣ, ಅಂದರೆ ಭಗವದ್ಗೀತೆಯ ಸಾರುವಂಥ ಒಂದು ವಿಡಿಯೋವನ್ನು ಸಹಿತ ತೋರಿಸ್ತಾರೆ ಅಲ್ಲಿ ಮೇಲ್ಗಡೆ. ವರ್ಷಕ್ಕೊಮ್ಮೆ ನಡೆಯುವ ಪರ್ಯಾಯ ಮಹೋತ್ಸವದಂದು ಆಡಳಿತವನ್ನು ಮುಂದಿನ ಮಠಕ್ಕೆ ಹಸ್ತಾಂತರಿಸಲಾಗುತ್ತೆ. ಪ್ರತಿಯೊಂದು ಮಠಕ್ಕೂ ಒಂದು ಸ್ವಾಮಿಗಳು ಇರುತ್ತಾರೆ ಮತ್ತು ಪರ್ಯಾಯದ ಸಮಯದಲ್ಲಿ ಅವರು ಅಧಿಕಾರದಲ್ಲಿರುತ್ತಾರೆ. ಇಲ್ಲಿ ಸಂಕ್ರಾಂತಿ, ರಥಸಪ್ತಮಿ, ಮಧ್ವನವಮಿ, ಹನುಮಾನ ಜಯಂತಿ, ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ ಮಹೋತ್ಸವ, ವಿಜಯದಶಮಿ, ನರಕ ಚತುರ್ದಶಿ, ದೀಪಾವಳಿ, ಗೀತಾ ಜಯಂತಿ ಅಂತಹ ತುಂಬ ಹಲವು ಹಬ್ಬಗಳನ್ನು ಪರ್ಯಾಯ ಮಠವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತದೆ. ಹೀಗಾಗಿ ಜಗದ್ವಿಖ್ಯಾತಿಯಾಗಿದೆ ಇದು ಕೃಷ್ಣ ಮಠ ಅಂತೇಳಿ ಹೇಳ್ತೀವಿ. ಕರ್ನಾಟಕದಲ್ಲಿರುವಂಥ ಈ ಸಮುದ್ರ ತೀರದಲ್ಲಿ ಬರುವಂಥ ಕೃಷ್ಣನ ವಿಗ್ರಹ ನೋಡಲಿಕ್ಕೆ 2 ಕಣ್ಣುಗಳು ಸಾಲದು ಅಂತೇಳಿ ಹೇಳ್ಬೋದು.